ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ನಿರ್ಮಲಾ ಕಾನ್ವೆಂಟ್ನ ಭಾರ್ಗವಿ ಯೋಗ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ, ಶಾಲಾ ವತಿಯಿಂದ ಸನ್ಮಾನಿಸಿ ಯಶಸ್ಸು ಕೋರಿದ ಮುಖ್ಯ ಶಿಕ್ಷಕಿ. ಮುಂಗರವಳ್ಳಿ ಚೈತನ್ಯ ಶಾಲೆಯಲ್ಲಿ ಪರಿಸರ ದಿನಾಚರಣೆ, ಪರಿಸರ ಕಾಳಜಿ ಬೆಳೆಸಿಕೊಳ್ಳಲು ಸುವರ್ಣ ನಾಯಕ್ ಕರೆ. ಈಗ ಸುದ್ದಿಯ ವಿವರ. ಮಕ್ಕಳು ಕಲಿಕೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ದೃಢತೆ ಹೆಚ್ಚುವ ಕ್ರೀಡೆ, ಸಾಂಸ್ಕೃತಿಕ, ಸಾಹಿತ್ಯ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬೇಕು ಎಂದು ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಪಿಂಟೋ ತಿಳಿಸಿದರು. ಸಾಗರದ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯಲ್ಲಿ ಮಂಗಳವಾರ ಯೋಗಾಸನ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿನಿ ಭಾರ್ಗವಿ ಎಸ್ ರಾಜ್ ಅವರಿಗೆ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಯೋಗ ಸ್ಪರ್ಧೆ ವಿಜೇತೆ ಭಾರ್ಗವಿ ಎಸ್ ರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಆಂಟೋನಿ ಫರ್ನಾಂಡಿಸ್, ಲೀಸಿಯಾ, ಸಿಸ್ಟರ್ ಕ್ಲೆಮೆನ್ಸಿ, ಟೆಲ್ಮಾ, ಲತಾ, ಪರ್ವಿಜಾ ಬೇಗಂ ಇನ್ನಿತರರು ಹಾಜರಿದ್ದರು. ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದು ನಮ್ಮ ಶಾಲೆಯ ಹೆಮ್ಮೆಯ ಹಾಗೂ ಕೀರ್ತಿಯ ಹುಡುಗಿ ಭಾರ್ಗವಿ ಎಸ್ ರಾಜ್ 10ನೇ ತರಗತಿ ಬಿ ತರಗತಿಯಲ್ಲಿ ಓದುತ್ತಿರುವವಳು. ಇವಳು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದ್ದಾಳೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಯೋಗ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ 13ರಂದು ಕನ್ಯಾಕುಮಾರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾಳೆ. ಎಲ್ಲ ಶಿಕ್ಷಕರ ಪರವಾಗಿ, ಆಡಳಿತ ಮಂಡಳಿ ಹಾಗೂ ನನ್ನ ಪರವಾಗಿ, ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ನಾನು ಅವಳಿಗೆ ಶುಭವನ್ನು ಹಾರೈಸುತ್ತೇನೆ. ಆಲ್ ದ ಬೆಸ್ಟ್ ಭಾರ್ಗವಿ. ಥ್ಯಾಂಕ್ ಯು ಸಿಸ್ಟರ್. ಏನು ಮಾಡಿದ್ರಿ ಅಂತ? ಹಿಂದಿನ ದಿನ ನಮ್ಮ ಶಾಲೆಯಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿಕೊಂಡು ಈ ವಿದ್ಯಾರ್ಥಿನಿಯು ಇತರ ವಿದ್ಯಾರ್ಥಿನಿಗಳಿಗೆ ಕೂಡ ಮಾದರಿಯಾಗಲಿ ಎಂದು ಶುಭವನ್ನು ಹಾರೈಸಿ ನಾವು ಅವಳಿಗೆ ಉತ್ತಮ ಭವಿಷ್ಯವನ್ನು ಕೂಡ ಆಶಿಸುತ್ತೇವೆ. ಅವಳ ತಂದೆ ತಾಯಿಗಳ ಪ್ರೋತ್ಸಾಹ ಹಾಗೂ ಸಹಕಾರ ನಮ್ಮ ಶಾಲೆಯೊಂದಿಗೆ ಬಹಳಷ್ಟು ಇದ್ದದ್ದು. ಇದನ್ನು ಗುರುತಿಸಿ ನಾವು ಅವಳನ್ನು ಇಂದು ಪ್ರತಿಭಾ ಪುರಸ್ಕರಿಸಿ ಅವಳಿಗೆ ಒಂದು ಪಾರಿತೋಷಕ ಹಾಗೂ ಕ್ಯಾಶ್ ಪ್ರೈಸನ್ನು ಕೊಟ್ಟು ಗೌರವಿಸುತ್ತೇವೆ. ಅಪ್ಪ ಇಂಥ ವರ್ಕ್ ಮಾಡ್ತಾರೆ, ಅಮ್ಮ ಇಂಥ ವರ್ಕ್ ಮಾಡ್ತಾರೆ. ಹೇಳಿ. ನನ್ನ ಹೆಸರು ಭಾರ್ಗವಿ. ನಮ್ಮಪ್ಪ ಜೂನಿಯರ್ ಕಾಲೇಜಲ್ಲಿ ಲೆಕ್ಚರರ್, ನಮ್ಮಮ್ಮ ಮನೆಯಲ್ಲೇ ಹೌಸ್ ವೈಫ್. ನಾನು ಯೋಗನ 4 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಾನ್ಗೋಡ್ ಅಂತ ಅಂದ್ಬಿಟ್ಟು, ಕಾನ್ಗೋಡು ಅಲ್ಲಿ ಶ್ರೀಧರ್ ಸರ್ ಅಂತ ಇರ್ತಾರೆ. ಅವ್ರ ಮನೆಯಲ್ಲೇ ಫ್ರೀಯಾಗಿ ಯೋಗಾಸನ ಹೇಳ್ಕೊಡ್ತಾರೆ. ಅವ್ರದ್ದು ಸಪೋರ್ಟ್, ಸ್ಕೂಲಿನ ಸಪೋರ್ಟ್, ಟೀಚರ್ಸ್ ಸಪೋರ್ಟು, ನನ್ನ ಫ್ರೆಂಡ್ಸ್ ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟಿಂದ ನಾನು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೀನಿ. 15ನೇ ತಾರೀಕಿಂದ 18ನೇ ತಾರೀಕು ತನಕ ಕನ್ಯಾಕುಮಾರಿಯಲ್ಲಿ ನ್ಯಾಷನಲ್ಸ್ ಇದೆ. ಸೊ ನನಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಇನ್ಸ್ಪಿರೇಷನ್ ಏನು? ನಮ್ಮ ಪಪ್ಪ ಇಲ್ಲಿ ಯೋಗ ಮಾಡ್ತಾಯಿದ್ರು, ಬೆಳಗ್ಗೆ ಪ್ರಾಕ್ಟೀಸ್, ಜೈ ಗುರುದೇವ್ ಅಂತ ಅಂದ್ಬಿಟ್ಟು ಆ ಯೋಗ ಕೇಂದ್ರದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಂದಿನ ಒಂದು ಯೋಗ ಪ್ರೋಗ್ರಾಮ್ ಕೊಡಲಿಕ್ಕೆ ಅಂತ ಸಂಧ್ಯಾ MS ಅಂತ, ಅವರು ನ್ಯಾಷನಲಿಸ್ಟ್, ಅವ್ರು ಬಂದು ಪ್ರೋಗ್ರಾಮ್ ಕೊಟ್ಟಾಗ ಅವರನ್ನು ನೋಡಿ ನಾನು ಇನ್ಸ್ಪೈರ್ ಆದೆ. ಸೊ ನನಗೂ ಮಾಡಬೇಕು ಅಂತ ಅನ್ನಿಸ್ತು. ಅವ್ರ ಕಾಂಟ್ಯಾಕ್ಟ್ ತೊಗೊಂಡು ಅಲ್ಲಿಗೆ ಪ್ರಾಕ್ಟೀಸಿಗೆ ಅಂತ ಹೋದೆ. ಅವರು ತುಂಬ ಚೆನ್ನಾಗಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಅವ್ರ ಮನೆಯಲ್ಲೇ. ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯದ ನಡುವೆ ಪರಿಸರದ ಮೇಲಿನ ನಮ್ಮ ಕಾಳಜಿ ಇನ್ನಷ್ಟು ಹೆಚ್ಚಬೇಕು. ಕಡ್ಡಾಯವಾಗಿ ಗಿಡ ನೆಟ್ಟು ಅದನ್ನು ಪೋಷಿಸುವ ಕೆಲಸವಾಗಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಅಧಿಕಾರಿ ಸುವರ್ಣ ವಿ ನಾಯ್ಕ್ ತಿಳಿಸಿದರು. ಸಾಗರ ತಾಲೂಕಿನ ಭೀಮನಕೋಣೆ ಮುಂಗರವಳ್ಳಿ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಚೈತನ್ಯ ಶಾಲಾ ಸಂಸ್ಥಾಪಕಿ ಶಾಂತಲಾ ಮಾತನಾಡಿದರು. ಟ್ರಸ್ಟ್ ಕಾರ್ಯದರ್ಶಿ ಸುರೇಶ್ KN, ಟ್ರಸ್ಟ್ ಸದಸ್ಯರು, ಶಾಲಾ ಶಿಕ್ಷಕರು, ವಿಶೇಷ ಚೇತನ ಮಕ್ಕಳು ಹಾಜರಿದ್ದರು. ಏನಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಸುತ್ತಮುತ್ತ ಹಣ್ಣು ಕೊಡಕ್ಕೆ, ದೇವರಿಗೆ ಹೂ ಮೂಡಿಸ್ಲಿಕ್ಕೆ ಗಿಡಗಳು ಬೇಕಲ್ವಾ? ನಮ್ ಜೊತೆಗೆ ಬೇಕು ಪ್ರತಿದಿನ ಅಲ್ವಾ? ಮನೆಯಲ್ಲಿ ನಮ್ಗೆ ಪ್ರತಿದಿನ ಮೂಡಿಸಕ್ಕಿರ್ಬೋದು ಅಥವಾ ನಮ್ಗೆ ಹಣ್ಣು ಕೊಡಕ್ಕಿರ್ಬೋದು, ನಮ್ಗೆ ಗಿಡ ಬೇಕು. ಮತ್ತೆ ಯಾಕೆ ಬೇಕು ಗಿಡ, ಮರ ಯಾಕೆ ಬೇಕು ಹೇಳಿ? ಯಾರಾದ್ರೂ ಒಬ್ರು ಹೇಳಿ, ಮರ ಮತ್ತೆ ಯಾಕೆ ಬೇಕು ಹೇಳಿ. ಗಿಡ ಹೂ ಮಾಡಕ್ಕೆ, ಗಿಡ ಹಾಕಕ್ಕೆ, ಗಿಡ ಹಾಕಕ್ಕೆ, ಗಿಡ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.